ಆತ್ಮೀಯ ಗೌರವಾನ್ವಿತ ಬಂಧುಗಳೇ, ಇವತ್ತು ಈ ಒಂದು ಜಮೀನಿನಲ್ಲಿ ರೈತರ ಮಗನಾಗಿ ನಾವು ಕೂಡ ಹೆಚ್ಚಾದೀವಿ. ಇಲ್ಲಿನ ರೈತರ ಜೀವನ ಏನಪ್ಪಾ ಅಂದ್ರೆ ಮಳೆ, ಮುಖ್ಯವಾಗಿ ಮಳೆ ಇದ್ರೆ ಮಾತ್ರ ರೈತಾಪಿ ಜೀವನ ಸಾಗಿಸಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ಕೂಡ ರೈತರ ಒಣಭೂಮಿ ಇದು ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳನ್ನು ಕೊಟ್ಟರು ಕೂಡ ನಮ್ಮ ಈ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ವಾಟರ್ ಸಪ್ಲೈ. ಹಲೋ ಸ್ನೇಹಿತರೆ, ನಮಸ್ಕಾರ. ಇದು ಸರೂರು ತಾಲೂಕು ಎಂಬಳ್ಳಿ ಗ್ರಾಮದ ಕೆಂಪ್ರಾ ಜಮೀನು ವೀರಮುಡಿಯವರ ಒಂದು ಜಮೀನಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅಧಿಸೂಚನೆಯಂತೆ ರೈತನಿಗೆ ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಯೋಜನೆಯನ್ನ ತಂದು ಈ ರೈತ ಕೆಂಪರಾಜ್ ಎಂಬುವರು ತಮ್ಮ ಜಮೀನಿನಲ್ಲಿ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿ ಈ ಒಂದು ಕೃಷಿ ಹೊಂಡ ಮಾಡಿದಾಗ ಹಲವಾರು ಅನಾಹುತಗಳು ಕಂಡು ಬಂದಿದ್ದು, ಅದಕ್ಕೋಸ್ಕರ ಸುತ್ತ ಮುಳ್ಳು ತಂತಿ ಬೇಲಿಯನ್ನ ಅಳವಡಿಸಿರ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಕೃಷಿ ಹೊಂಡ ತುಂಬಾ ಚೆನ್ನಾಗಿದೆ. ನಾನೇ ಕೂಡ ಹೋಗಿ ಒಂದು ಕೃಷಿ ಹೊಂಡದ ಹತ್ರ ವೀಕ್ಷಣೆ ಮಾಡಿ ಈ ಒಂದು ಅನುಕೂಲತೆಯನ್ನ ಪ್ರತಿಯೊಬ್ಬ ರೈತನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇದು ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಸಿಗುವಂತ ಕಾರ್ಯಕ್ರಮ ಆಗಿರ್ತದೆ. ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಿ ಸ್ನೇಹಿತರೆ. ಈ ಪೀಪಲ್ ಅಂಡ್ ಬ್ಲಾಗ್ಸ್ ಚಾನಲ್ ಅಲ್ಲಿ ಬ್ಲಾಗ್ ಮಾಡ್ತಕ್ಕಂಥದ್ದು ಅದೇನು ಸಾಮಾನ್ಯವಾದ ಒಂದು ವಿಚಾರ ಅಲ್ಲ. ಹಲವಾರು ಯೂಟ್ಯೂಬರ್ಸು ದೇಶ ವಿದೇಶಗಳಲ್ಲಿ ಸುತ್ತಿ ಬ್ಲಾಗ್ ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ. ಆದರೆ ನಾವು ಮನೆಯಲ್ಲೇ ಕುಳಿತು ನೋಡಿ, ನಮ್ಮ ಮನೆ ಮೇಲೆ ಹರಳೆಣ್ಣೆ ತಯಾರು ಮಾಡ್ತಕ್ಕಂಥ ಒಂದು ಇದನ್ನ ರೆಡಿ ಮಾಡಿ ಮಾಡ್ತಾ ಇದ್ದಾರೆ ಮನೆಯವರು. ನಮ್ಮ ಮನೆ ಯಜಮಾನರು ಬರ್ತಾ ಇದ್ದಾರೆ. ಈ ತರ ಬ್ಲಾಗ್ಗಳನ್ನ ಮಾಡ್ಬೇಕಾಗಿದೆ ಸ್ನೇಹಿತರೆ. ನಮ್ಮ ಮನೆ ಮೇಲ್ಗಡೆ ಆ ಮಕ್ಕಳು ಆ ಜಾಗ ಬಂದು ಬಿದ್ದೋಯ್ತವೆ ಅಂದ್ಬಿಟ್ಟು ಅದನ್ನ ಹೇಳ್ತಾ, ಈ ತರ ಮಾಡ್ತಕ್ಕಂಥ ತುಂಬಾ ಕಷ್ಟವಾದ ಕೆಲಸ. ಬ್ಲಾಗ್ ಮಾಡ್ತಕ್ಕಂಥ ಸುಲಭವಾದ ಬ್ಲಾಗ್ ವಿಡಿಯೋಗಳು ಜನರನ್ನ ಆಕರ್ಷಣೆ ಮಾಡಂಗಿರ್ಬೇಕು. ಏನ್ ಮಾಡೋದು ಸ್ನೇಹಿತರೆ, ಒಂದು ವಾರದಿಂದ ಎಲ್ಲಿಯೂ ಕೂಡ ನಾವು ಹೋಗಕ್ಕಾಗಿಲ್ಲ. ಜೊತೆಗೆ ಕಂಟೆಂಟ್ಗಳು ಹುಡ್ತಕ್ಕಂಥ ಸುಲಭವಾದ ವಿಚಾರವಲ್ಲ. ಬ್ಲಾಗ್ ಅಂಡ್ ಪೀಪಲ್ ಅಂಡ್ ಬ್ಲಾಗ್ ಮಾಡ್ತಕ್ಕಂಥ ಸ್ನೇಹಿತರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಬನ್ನಿ ಮುಂದಿನ ವಿಡಿಯೋ ಹತ್ರ ಹೋಗೋಣ. ಬನ್ನಿ ಸ್ನೇಹಿತರೆ. ದನ ಕಾಯಲ್ಲ ನೀನು? ದನ ಕಾಯವ ಏನಂತೀಯ? ಏನ್ ಸರಿಯಾಗಿ ಅರ್ಥ ಆಗಲ್ಲ ನಂಗೆ.
ಎದಕ್ಕೆ ಬಂದಿ ಮೇಕ ಎದಕ್ಕೆ ಯಾತಕ್ ಬಂದ್ರ ನಂಗೆ ಮೇಕ